ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಕೆಲವರು ಕಮೆಂಟ್ ಮಾಡ್ತೀರಾ, ಕಾಲ್ ಮಾಡ್ತೀರಾ. ನಾವೆಲ್ಲ ಟೈಮ್ ಇದ್ದಾಗ ನಮ್ಗೆ ತೋರಿಸ್ತಾರೆ, ಯಾರು ವಿಡಿಯೋ ಎಡಿಟರ್ ಇರ್ತಾರೆ ಅವರೆಲ್ಲ ನಮ್ಗೆ ತೋರಿಸ್ತಾರೆ. ಆಗ ಕೆಲವರು ಹೇಳ್ತೀರಾ, ಗುರುಜಿ ನೀವು ಹೇಳಿದ 100% ನನಗೆ ನನ್ನ ಭವಿಷ್ಯದಲ್ಲಿ ನೀವೇನ್ ಭವಿಷ್ಯ ಹೇಳ್ತೀರಾ ಹಾಗೇ ನಡೀತಾ ಇದೆ. ಇನ್ನು ಕೆಲವರು ಹೇಳ್ತೀರಾ, ಗುರುಜಿ ನಾನು 3-4 ತಿಂಗಳಿಂದ ನೋಡ್ತಾ ಇದ್ದೀನಿ, ನೀವ್ ಹೇಳ್ತಾ ಇರೋದು ಯಾವುದು ಕೂಡ ನನ್ನ ಜೀವನದಲ್ಲಿ ನಡೀತಾ ಇಲ್ಲ. ಇನ್ನು ಕೆಲವರು ಹೇಳ್ತೀರಾ, ಗುರುಜಿ ಹೋದ್ ತಿಂಗಳು ನಡೀತು, ಈ ತಿಂಗಳು ನಡೀತಾ ಇಲ್ಲ, ಒಂದ್ 15 ದಿವಸ ನಡೀತು, ಇನ್ನು 15 ದಿವಸ ಯಾಕೋ ಕಷ್ಟನೇ ಇದೆ. ಅದಕ್ಕೆ ನಿಮ್ಮ ಇದು ಜನರಲ್ ಪ್ರಿಡಿಕ್ಷನ್, ಗೋಚಾರ ಫಲ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ದಶಾಭುಕ್ತಿ, ಆಮೇಲೆ ಸರ್ವಾಷ್ಟಕ ವರ್ಗ ಕುಂಡಲಿಗಳು, ಸರ್ವಾಷ್ಟಕ ವರ್ಗ ಮತ್ತೆ ಭಿನ್ನಾಷ್ಟಕ ವರ್ಗ ಕುಂಡಲಿಗಳು, ಎಷ್ಟೆಷ್ಟು ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ, ಇವೆಲ್ಲ ನೋಡಿ ಪ್ರಿಡಿಕ್ಟ್ ಮಾಡ್ಬೇಕಾಗುತ್ತೆ. ಅವಾಗ ಇನ್ನೂ ಪರ್ಫೆಕ್ಟ್ ಆಗಿ ನಿಮ್ಮ ಭವಿಷ್ಯ ನಿಮ್ಗೆ ತಿಳ್ಕೊಳಂಗಾಗತ್ತೆ. ಮೀನರಾಶಿಯವರಿಗೆ ಈ ಜೀವನದಲ್ಲಿ ಯಾರಾದ್ರೂ ಮುಖ್ಯವಾದ ವ್ಯಕ್ತಿ ಈ ತಿಂಗಳಲ್ಲಿ ಆಗಮನ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ನಿಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ರು ಹೊಸ ವ್ಯಕ್ತಿ ಪ್ರವೇಶ ಆದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ, ಆಕಸ್ಮಿಕವಾಗಿ ಏನೋ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಅದೆಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಏನ್ ಪಾಸಿಟಿವ್ ಆಗುತ್ತೆ, ಏನ್ ನೆಗೆಟಿವ್ ಆಗುತ್ತೆ, ಏನ್ ಪರಿಹಾರ ಮಾಡ್ಕೋಬೇಕು, ಎಲ್ಲ ವಿಚಾರ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಇದು ಭಾದ್ರಪದ ಮಾಸ 24/8/2025ರಿಂದ 21/9/2025ವರೆಗೂ ಭಾದ್ರಪದ ಮಾಸ. ಇದನ್ನ ಆಧ್ಯಾತ್ಮಿಕ ಮಾಸ ಅಂತೀವಿ, ಧಾರ್ಮಿಕವಾದಂತಹ ಮಾಸ, ಪವಿತ್ರವಾದಂತಹ ಮಾಸ. 21ನೇ ತಾರೀಕು ನಂತರ ಆಶ್ವೀಜ ಮಾಸ ಆರಂಭ ಆಗುತ್ತೆ. 6/9/2025 ಶ್ರೀ ಅನಂತ ಪದ್ಮನಾಭ ವ್ರತ. 7/9/2025 ರಾಹು ಜಯಂತಿ. ಯಾರ ಜಾತಕದಲ್ಲಿ ರಾಹು ಕೇತುಗಳು ಕೆಟ್ಟೋಗಿದ್ದಾರೆ ಅಂತವರೆಲ್ಲ ರಾಹು ಪ್ರಾರ್ಥನೆ, ಪೂಜೆ, ಹೋಮ, ಹವನಗಳನ್ನ ಮಾಡಿ. ಅನಂತ ಪದ್ಮನಾಭ ವ್ರತ ಯಾವುದ್ರಲ್ಲಿ ತಿಳಿಸಲಾಗಿದೆ? ಭವಿಷ್ಯೋತ್ತರ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಆ ಜೊತೆಗೆ ದಾರವನ್ನು ಇಟ್ಟು ಪೂಜಿಸಿ, ದಾರವನ್ನ ಯಾರು ಧರಿಸ್ತಾರೋ ಅಂತವ್ರಿಗೆ ಅಷ್ಟೈಶ್ವರ್ಯ, ಸುಖ ಸಂತಾನ, ಕೀರ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಸೋಮವಾರ 8/9/2025 ಮಹಾಲಯ ಪಕ್ಷಾರಂಭ. ನಮ್ಮ ಪಿತೃಗಳನ್ನ ನಾವು ಜ್ಞಾಪಕ ಮಾಡ್ಕೊಳ್ಳುವಂಥದ್ದು. ಯಾಕೆ ನಾವು ಪಿತೃಗಳಿಲ್ಲದೆ ನಾವಿಲ್ಲ ಅಲ್ವಾ? ಶ್ರಾದ್ದಾರಂಭ ಮಾಡುವಂಥದ್ದು. ಭಾದ್ರಪದ ಮಾಸ ಕೃಷ್ಣ ಪಕ್ಷ, ಪಾಡ್ಯಮಿಯಿಂದ ಅಮಾವಾಸ್ಯೆಯವರೆಗೂ ಮಹಾಲಯ ಪಕ್ಷವನ್ನ ನಾವು ಮಾಡಬಹುದು. ಈ ಪಕ್ಷ ಪೂರ್ತಿ ಮೃತ ತಿಥಿಗಳಲ್ಲಿ ಪಿತೃ ಪ್ರೀತ್ಯರ್ಥವಾಗಿ ಶ್ರಾದ್ದ, ತರ್ಪಣಾದಿಗಳನ್ನ ನಾವು ನಡೆಸಬೇಕಾಗುತ್ತೆ. ಯಾರು ಇದನ್ನೆಲ್ಲ ಮಾಡಲ್ಲ, ಪಿತೃದೋಷಗಳು, ಪಿತೃಶಾಪಗಳು, ಮಾತೃಶಾಪಗಳಿದ್ರೆ ವಿವಾಹ ಜೀವನ ಚೆನ್ನಾಗಿರಲ್ಲ, ಸಂತಾನ ಮಕ್ಕಳಾಗಕ್ಕೆ ತೊಂದರೆಗಳಾಗುತ್ತೆ. 21/9/2025 ಭಾನುವಾರ ಮಹಾಲಯ ಅಮಾವಾಸ್ಯೆ ಮತ್ತು ಮಹಾನವಮಿ ಆರಂಭ. ಯಾವಾಗಿಂದ ಶರವಾನ್ನ ವ್ರತ ಆರಂಭ ಆಗುತ್ತೆ ಅಂದ್ರೆ 22/9/2025. ಹಾಗಾದ್ರೆ ಏನಾಗುತ್ತೆ? ಆಶ್ವಯುಜ ಮಾಸ ಆರಂಭ ಆಗೋಯ್ತು, ಭಾದ್ರಪದ ಮಾಸ ಮುಗೀತು. ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದಂತಹ ದುರ್ಗೆಯನ್ನ ವಿವಿಧ ರೂಪದಲ್ಲಿ ನಾವೆಲ್ಲ ಪೂಜಿಸ್ಬೇಕು. ದೇವಿಯನ್ನ ಪ್ರತಿ ಒಂದೊಂದು ದಿನನೂ ಕೂಡ ಕಾಳರಾತ್ರಿ, ಸರಸ್ವತಿ ಪೂಜೆ, ದುರ್ಗಾಷ್ಟಮಿ, ಆಯುಧ, ಗಜಾಶ್ವ ಪೂಜೆಗಳಲ್ಲಿ ವಿಶೇಷವಾಗಿ ನಾವು ಆಚರಿಸಬೇಕಾಗತ್ತೆ. 29/9/2025 ಸೋಮವಾರ ಯಾರಿಗೆ ವಿದ್ಯೆ ಬರಲ್ಲ, ಕಲ್ತಿದ್ದು ಗ್ರಾಸ್ಪಿಂಗ್ ಪವರ್ ಕಮ್ಮಿ ಇರುತ್ತೆ, ಈಗಂತೂ IT ಫೀಲ್ಡ್ ಅಲ್ಲೆಲ್ಲ ಇರೋದ್ರಿಂದ ಪ್ರತಿದಿನ ಕಲಿಬೇಕಾಗುತ್ತೆ, ಅಂತಹವರು ಸರಸ್ವತಿಯ ವಾಹನಂ ವ್ರತವನ್ನ ಮಾಡಬೇಕು. ಇದು ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಸರಸ್ವತಿ ನಕ್ಷತ್ರವಾದಂತಹ ಮೂಲಾ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ನೀವು ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸೋದ್ರಿಂದ ಯಾರು ಈ ವ್ರತಾಚರಣೆ ಮಾಡ್ತೀರಿ ಅಂತವ್ರಿಗೆ ವಿದ್ಯೆ, ಬುದ್ಧಿ, ಸಕಲ ಪಾಪಗಳು ಪರಿಹಾರ ಆಗಿ ಸರಸ್ವತಿಯ ಅನುಗ್ರಹ ಉಂಟಾಗುತ್ತೆ.
ಇದು ಈ ಮಾಸದ ವಿಶೇಷತೆ. ಹಾಗಾದ್ರೆ ಈಗ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮೀನರಾಶಿಯವರಿಗೆ ಶುಕ್ರ ತೃತೀಯಾಧಿಪತಿ ಅಷ್ಟಮಾಧಿಪತಿಯಾಗಿ 6ನೇ ಮನೆ ಸಂಚಾರ ಆಗ್ತಿದ್ದಾನೆ. ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಪರೀತ ರಾಜಯೋಗವನ್ನು ಕೂಡ ಕೊಡ್ತಾನೆ. ಶುಕ್ರ 6ನೇ ಮನೆಯಲ್ಲಿ ಸಂಚಾರ. ಶುಕ್ರ ಅಂದ್ರೆ ಹಣ, ಪ್ರಾಪಂಚಿಕ ಸುಖ. ಅಂದ್ರೆ ನೀವು ಕೆಲವರು ಸಾಲಗಳು ಜಾಸ್ತಿ ಮಾಡ್ಕೊಂಡ್ಬಿಡ್ತೀರಾ, ಋಣ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ, ಸಾಲ ತೀರ್ಸಕ್ಕೆ ಕೆಲವರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅದೇ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿ ಪಾಸಿಟಿವ್ ಆಗಿದ್ರೆ ಸಾಲಗಳನ್ನ ತೀರಿಸುವಂತಹ ಶಕ್ತಿಯನ್ನು ನಿಮಗೆ ಕೊಡ್ತಾನೆ. ಇಲ್ಲ ಅಂದ್ರೆ ಋಣ, ರೋಗ, ದಾರಿದ್ರ್ಯಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಶನಿ ವಕ್ರಿಯಾಗಿ ನಿಮ್ಮ ಜನ್ಮ ಶನಿ 7.5 ತೊಂದರೆಗಳು ನಿಮ್ಗೆ ಕೊಡದೇ ಇರೋದ್ರಿಂದ ಶುಕ್ರ ಸ್ವಲ್ಪ ಶುಭ ಫಲಗಳನ್ನ ಕೊಡ್ಬೋದು. ಯಾಕಂದ್ರೆ ಶುಕ್ರನ ಜೊತೆ ಕೇತು 6ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗತ್ತೆ. ನಿಮಗೆ ಚತುರ್ಥ ಭಾವದಲ್ಲಿ ಗುರುವಿನ ಸಂಚಾರ, ಸಪ್ತಮ ಭಾವದಲ್ಲಿ ಸೂರ್ಯ ಮತ್ತು ಬುಧ, 6ನೇ ಮನೆ ಪತಿ ಅಧಿಪತಿ 7ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮೀನರಾಶಿಯವರಿಗೆ ವಿವಾಹ ಜೀವನದಲ್ಲಿ ಶತ್ರುತ್ವ ಉಂಟಾಗುವಂಥದ್ದು, ಸಪರೇಷನ್ ಆಗುವಂಥದ್ದು, ಕೋರ್ಟ್ ಕೇಸ್ಗಳಾಗುವಂಥದ್ದು, ಇದೆಲ್ಲ ಆದ್ರೂ ಕೂಡ ಯಾರಾದ್ರೂ ಒಬ್ಬ ಮುಖ್ಯವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನವನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆ ಆ ವ್ಯಕ್ತಿಯಿಂದ ಆಗತ್ತೆ. ದೇವರು ಯಾರನ್ನಾದ್ರೂ ಒಬ್ಬರನ್ನ ನಿಮ್ಮ ಜೀವನದಲ್ಲಿ ಕಳಿಸಿ ನಿಮಗೆ ಸಹಾಯ ಕೂಡ ಆಗುತ್ತೆ. ಕೆಲವರು ಜೀವನದಲ್ಲಿ ಒಬ್ಬರಿಗಿಂತ ಹೆಚ್ಚು ಸಂಬಂಧಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೂರ್ಯ ನಿಮ್ಮ ಜನ್ಮ ರಾಶಿಗೆ 7ನೇ ಮನೆ. ವಿವಾಹ ನಮ್ ಚೆನ್ನಾಗಿದೀವಿ, ಎಷ್ಟೋ ವರ್ಷದಿಂದ ನಡೀತಾ ಇದ್ರು ಕೂಡ ಟೆಂಪ್ರವರಿ ಸಪರೇಷನ್ ಆಗುವಂಥದ್ದು, ಅಥವಾ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾಗಿ ನೀವು ಸಪರೇಟ್ ಆಗಿ ಇರಬೇಕಾಗುತ್ತೆ, ಅಥವಾ ಟ್ರಾನ್ಸ್ಫರ್ ಆಗೋಯ್ತು, ಬೇರೆ ಊರಿಗೆ ಹೊರಟೋದ್ರು, ಅವಾಗ್ಲೂ ಕೂಡ ಒಂಟಿಯಾಗಿ ಇರಬೇಕಾಗುವಂತಹ ಪ್ರಸಂಗ ಉಂಟಾಗುವಂತಹ ಸಾಧ್ಯತೆ ಇದೆ. ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವು ನೆಗೆಟಿವ್ ಎಫೆಕ್ಟ್ಗಳನ್ನ ಕೊಡ್ತಾನೆ. ಅದೇನು ಅಂದ್ರೆ ಸೋಲು, ನಿರಾಸೆ, ಜೀವನದಲ್ಲಿ ಏನು ಬೇಡಪ್ಪ ಬೇಜಾರಾಗ್ಬಿಡುತ್ತೆ, ಅಧಿಕವಾಗಿ ಖರ್ಚು, ಕೆಲವರಿಗೆ ಕೋರ್ಟ್ ಕೇಸು, ಪೊಲೀಸ್ ಕೇಸ್ಗಳು ಇದ್ರೆ ಸ್ವಲ್ಪ ಸರವಾಸ ಸಂಬಂಧವಿದೆ, ಜೈಲು, ಈ ತರದೆಲ್ಲ ಇದೆ, ಬಹಳ ಎಚ್ಚರ. ವ್ಯಾಪಾರದಲ್ಲಿ ಪಾಲುದಾರರಿಂದ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಬುಧ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೃಹ ಶಾಂತಿ ನಷ್ಟ, ಸ್ನೇಹಿತರು ಮತ್ತು ಸಂಬಂಧಿಕರಿಂದ ತೊಂದರೆ, ಆದಾಯದಲ್ಲಿ ನಷ್ಟ, ಗೃಹ ಶಾಂತಿ ಇರಲ್ಲ. ಈ ತರ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮೀನರಾಶಿ ಜಾತಕರು. ಕುಜ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ರಕ್ತನೇ ವಿಷ ಆಗ್ಬಿಡೋದು, ಬ್ಲಡ್ ಪಾಯ್ಸನ್ ಆಗುವಂಥದ್ದು, ಅಂದ್ರೆ ರಕ್ತ ಸರಿ ಇರಲ್ಲ, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು. ಕೆಲವರು ಪುರುಷರು ಪತ್ನಿಯನ್ನ ಕಳೆದುಕೊಳ್ಳುವಂಥದ್ದು, ಇನ್ನು ಕೆಲವು ಸ್ತ್ರೀಯರು ಪತಿಯನ್ನ ಕಳೆದುಕೊಳ್ಳುವಂಥದ್ದು, ಆಯಾಸ ಆಗುವಂಥದ್ದು, ಇನ್ನು ಕೆಲವರಿಗೆ ಸರವಾಸ ಭಯವಿರುತ್ತೆ, ಎಚ್ಚರ. ಅಪಘಾತಗಳು, ನಾವು ಕರೆಕ್ಟಾಗಿ ಗಾಡಿ ವಾಹನ ಡ್ರೈವ್ ಮಾಡ್ತಾ ಇರ್ತೀವಿ, ಏನಾದ್ರೂ ಒಂದು ಎದುರುಗಡೆ ಬಂದ್ರೆ ಅಪಘಾತಗಳಾಗ್ಬೋದು. ಪೈಲ್ಸ್ ರೋಗ ಇರೋರು ಎಚ್ಚರ. ರಕ್ತಸ್ರಾವ, ಸ್ತ್ರೀಯರಿಗೆ ಋತುಮತಿಯಲ್ಲಿ ಹೆಚ್ಚು ರಕ್ತಸ್ರಾವ ಉಂಟಾಗ್ಬೋದು, ಕಣ್ಣಿನ ದೋಷ ಉಂಟಾಗ್ಬೋದು, ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಏನಾದ್ರೂ ಶುಭ ಫಲಗಳನ್ನ ಹೇಳಿ ಗುರುಜಿ, ಏನು ಶುಭ ಫಲಗಳು ಉಂಟಾಗ್ಬೋದು ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ. ಏನ್ ಕೊಡ್ಬೋದು? ಧೈರ್ಯ ಕೊಡ್ತಾನೆ. ಇವೆಲ್ಲ ಏನೇ ಸಮಸ್ಯೆಗಳು ಬಂದ್ರು ಐ ಕ್ಯಾನ್ ಡೂ, ನಾನು ಮಾಡ್ತೀನಿ, ಗೆಲ್ತೀನಿ, ನಾನು ಚೆನ್ನಾಗಾಗ್ತೀನಿ, ಉಲ್ಲಾಸ ಸಂತೋಷವನ್ನು ಕೂಡ ಕೆಲವು ಸಮಯದಲ್ಲಿ ನೀವು ಪಡ್ತೀರಿ. ಕೆಲವರಿಗೆ ಬುಧ ಚೆನ್ನಾಗಿದ್ದು ಬುಧ 15ನೇ ತಾರೀಕುವರೆಗೂ 6ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರ ಆಗೋವರೆಗೂ ನಿಮಗೆ ಧೈರ್ಯ ಇರುತ್ತೆ, ಅಭಿವೃದ್ಧಿಯನ್ನ ಹೊಂದುತ್ತೀನಿ ಏನೋ ಅಂತ ಒಂದು ನಂಬಿಕೆ ಇರುತ್ತೆ, ಅಧಿಕಾರನೂ ಕೂಡ ವೃದ್ಧಿ ಆಗ್ಬಿಡುತ್ತೆ. ಸಂಗೀತವನ್ನ ಕೇಳಿ ಎಂತಹ ಕಷ್ಟದಲ್ಲಿದ್ರು ಕೂಡ ಅನುಭವಿಸ್ತೀರ, ಸಂತೋಷವನ್ನ ಅನುಭವಿಸ್ತೀರ. ನೋಡಿ, ಮಹಾವಿಷ್ಣು ಸರ್ಪದ ಮೇಲೆ ಮಲಗಿದ್ರು ಕೂಡ ನೆಮ್ಮದಿಯಾಗಿ ಮಲಗಿರ್ತಾನೆ ಅಲ್ವಾ. ನಾವೇನೋ ಒಂದು ಸ್ವಲ್ಪ ಸರ್ಪ ಬಂದ್ಬಿಟ್ರೆ ಸಾಕು ಭಯ ಪಟ್ಬಿಡ್ತೀವಿ ಅಲ್ವಾ. ಹಾಗೆ ಈ ಪ್ರಪಂಚದಲ್ಲಿ ನಮ್ಗೆ ಏನೇ ಸಮಸ್ಯೆಗಳು ಬರಲಿ ಕೂಡ ಆ ಸಮಸ್ಯೆಗಳನ್ನ ಯೋಚನೆ ಮಾಡದೆ ಧೈರ್ಯವಾಗಿರುವಂತವ್ರೆ ಮೀನರಾಶಿ ಜಾತಕರು. ಆ ರೀತಿ ನೀವು ಇರ್ಬೇಕಾಗತ್ತೆ ಈ ತಿಂಗಳು. ಯಾಕೆಂದ್ರೆ ಬುಧ 6ನೇ ಮನೆಯಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾನೆ, 7ನೇ ಮನೆಯಲ್ಲಿದ್ದಾಗ ತೊಂದರೆಗಳಾಗತ್ತೆ. ಶತ್ರುಗಳ ಮೇಲೂ ಕೂಡ ನೀವು ಜಯ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತೀರಾ. ಕಷ್ಟಗಳು, ಸಮಸ್ಯೆಗಳು ಯಾಕೆ ಜಾಸ್ತಿ ಆಗುತ್ತೆ? ನಿಮ್ದು ಲೆವೆಲ್ ಚೇಂಜ್ ಆಗುತ್ತೆ, ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಅದರಿಂದ
ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಒಳ್ಳೆ ಸಮಯ ಅನ್ನೋದು ಬರುತ್ತೆ ಅನ್ನೋಂಥ ವಿಚಾರ. ಹಾಗಾದ್ರೆ ಇವೆಲ್ಲ ತುಂಬಾ ಕಷ್ಟ ಗುರುಜಿ, ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ನಾನು ಇದೆಲ್ಲ ನೆಗೆಟಿವ್ ಎಫೆಕ್ಟ್ ಇಂದ ಕಮ್ಮಿ ಆಗ್ಬೇಕಾದ್ರೆ ಏನ್ ಮಂತ್ರ ಜಪ ಮಾಡ್ಬೇಕು? ಈಗ ನವದುರ್ಗೆಯರ ಪೂಜೆ ಮಾಡುವಂತ ದಿನ ಆಗಿರೋದ್ರಿಂದ ಈ ಮಾಸದಲ್ಲಿ ನೀವು ಯೋಗ ನಿದ್ರೆ ಬರ್ಕೊಳ್ಳಿ. ಪೇಪರ್ ಪೆನ್ ಇದ್ರೆ ಪರಿಹಾರ ಹೇಳ್ತಾ ಇದ್ದೀನಿ. ಯೋಗ ನಿದ್ರೆ ಮಹಾನಿದ್ರೆ, ಯೋಗ ಮಾಯೆ ಮಹೇಶ್ವರಿ, ಯೋಗ ಸಿದ್ಧೀಕರಿ ಶುದ್ಧೆ, ದುರ್ಗಾದೇವಿ ನಮೋಸ್ತುತೆ. ಇನ್ನೊಂದ್ಸಲ ಹೇಳ, ಬರ್ಕೊಂತೀರಾ? ಯೋಗ ನಿದ್ರೆ ಮಹಾನಿದ್ರೆ, ಯೋಗ ಮಾಯೆ ಮಹೇಶ್ವರಿ, ಯೋಗ ಸಿದ್ಧೀಕರಿ ಶುದ್ಧೆ, ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರ ಜಪ ಮಾಡಿ. ಶಿವನ ಮಂತ್ರ, ಭಗವಂತ ವಿಶ್ವೇಶ್ವರ, ಇಡೀ ವಿಶ್ವದಲ್ಲೇ ಭಗವಂತನದೇ ಇಡೀ ಪ್ರಪಂಚ, ನಾವು ಅವನ ಅಂಡರಲ್ಲಿ ಇದೀವಿ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ನಾವು ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಇಲ್ಲಾಂದ್ರೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನಾದ್ರೂ ಜಪ ಮಾಡಿ. ರಾಹು ಕಾಲದಲ್ಲಿ ನನ್ನ ಕೈಲಿ ಇವೆಲ್ಲ ಮಂತ್ರ ದುರ್ಗಾದೇವಿ ಹೇಳಕ್ ನನ್ನ ಕೈಲಿ ಆಗಲ್ಲ ಗುರುಜಿ ಅನ್ನುವಂಥವ್ರು ರಾಹು ಕಾಲದಲ್ಲಿ ಹೋಗಿ ತಾಯಿ ದುರ್ಗಾದೇವಿಯ ಶರಣವನ್ನ ತಗೊಳ್ಳಿ, ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ, ನಿಮಗೆ ಒಳ್ಳೇದಾಗೆ ಆಗತ್ತೆ, ನಿಮ್ಮ ಜೀವನ ಅನ್ನೋದು ಬದಲಾವಣೆ ಆಗುತ್ತೆ. ಅದರಿಂದ ಈ ಸಮಯದಲ್ಲಿ ನೀವು ದುರ್ಗಾದೇವಿಯನ್ನ ಆಹ್ವಾನ ಮಾಡಬೇಕು ಅಥವಾ ಪೂಜೆ ಮಾಡಬೇಕು, ದೇವ್ರ ದರ್ಶನನಾದ್ರೂ ಮಾಡಬೇಕು. ಅವಾಗ ತಾಯಿ ನಿಮ್ಗೆ ಒಳ್ಳೇದ್ ಮಾಡ್ತಾಳೆ. ಶಿವನ ಪೂಜೆಯನ್ನ ಮಾಡಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.